ನಿಜವಾಗ್ಲೂ ನಿಮ್ಮೆಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಇಟ್ಟಿರೋರಿಗೆ ಗುಡ್ ನ್ಯೂಸ್ ಇದೆ ಇವತ್ತು. ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಇದರಿಂದ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ಜೊತೆಗೆ ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಚಾನಲ್ ಗ್ರೋ ಆಗೋದಂತೂ ಪಕ್ಕ. ನಾನು ನಿಮ್ಗೆ ಹೇಳ್ತೀನಿ, ಅದು ಒಂದೇ ಒಂದು ಟ್ರಿಕ್ಕನ್ನು ಇವಾಗ ನೀವು ಟ್ರೈ ಮಾಡಿ. ಯೂಟ್ಯೂಬಲ್ಲಿದ್ದು ಸದ್ಯಕ್ಕೆ ಯೂಟ್ಯೂಬಲ್ಲಿ ಎಲ್ರಿಗೂ ಕೂಡ ಅವೈಲೇಬಲ್ ಇದೆ, ಮಿಸ್ ಮಾಡ್ಕೊಬಿಡಿ. ತುಂಬ ಜನ ಗೊತ್ತಿಲ್ಲ ಇದು ಅದೇನು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟು ದಿನ ತುಂಬ ದಿನ ಆಯಿತು, ತುಂಬ ಜನ ಕಮೆಂಟ್ಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಆದಷ್ಟು ವೀಡಿಯೋ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ ಗೈಸ್. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವಾಗ ನೀವು ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟನ್ನು ಹಾಕ್ಬೋದು ನಿಮ್ಮ ಒಂದು ಚಾನಲಲ್ಲಿ. ಅಂದರೆ ನೀವು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಏನಾದರೂ ಪೋಲ್ಗಳೇನಾದರೂ ಮಾಡ್ಬೋದು. ನಾನು ತುಂಬ ಫೋಟೋಸ್ಗಳು ಹಾಕ್ತಾ ಇರ್ತೀನಿ, ಆವಾಗವಾಗ ನೀವು ನೋಡಿರ್ತೀರ ಕಮ್ಯುನಿಟಿ ಪೋಸ್ಟಲ್ಲಿ. ಆ ಒಂದು ಫೋಟೋಸ್ಗಳಿಗೆ ಎಕ್ಸಾಂಪಲ್ ಇಲ್ಲಿ ಈ ಥರ ಹಾಕಿರೋದು ನಾನು ತೋರಿಸಿದ್ದೀನಿ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಈ ಥರದ ಪೋಸ್ಟ್ಗಳು ಕೇವಲ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿ ವೀಡಿಯೋಗಳು ಬರ್ತಿದ್ವಲ್ಲ, ಅಲ್ಲಿ ನೀವು ಸ್ಕ್ರೋಲ್ ಮಾಡಿದ್ರೆ ಮಾತ್ರ ಈ ಥರ ಫೋಟೋಸ್ಗಳು ಬರ್ತಿತ್ತು. ಇವಾಗ ಈ ಒಂದು ಫೋಟೋಸ್ಗಳು ಶಾರ್ಟ್ಸಲ್ಲೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇದರಿಂದ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ನಾನು ನೋಡ್ಬಿಟ್ಟು ಕಂಪ್ಲೀಟ್ಲಿ ಶಾಕೇ ಆಗಿಬಿಟ್ಟೆ, ಆಯಿತಾ. ಈಗ ಇದರಿಂದ ನಿಮ್ಮ ಚಾನಲ್ ನೀವು ಗ್ರೋ ಮಾಡ್ಕೋಬೋದು. ನೋಡಿ ಎಕ್ಸಾಂಪಲ್, ನಾನು ಇವಾಗ ಈ ಥರ ಒಂದು ಶಾರ್ಟ್ಸ್ನ ನಾನು ಓಪನ್ ಮಾಡಿ ಶಾರ್ಟ್ಸ್ ನೋಡಬೇಕಾದ್ರೆ ಹಿಂಗೆ ತಳ್ಳಬೇಕಾದ್ರೆ ಇದಕ್ಕಿದ್ದಾಗ ನನ್ನ ಫೋಟೋಗಳು ಬಂದ್ಬಿಡ್ತು, ಆಯಿತಾ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರ, ನಾನು 5 ಫೋಟೋ ಹಾಕಿದೆ 2019. ಸೊ ನೀವಿಲ್ಲಿ ನೋಡ್ಬೋದು, ಆಯಿತಾ. 2016. ಸೊ ಇದು ಓಪನ್ ಮಾಡಿದ್ರೆ ಈ ಒಂದು ಫೋಟೋಸ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಾನು ಲೈಕು ಮಾಡ್ಬೋದು, ಕಮೆಂಟು ಮಾಡ್ಬೋದು, ಮತ್ತು ಶೇರು ಕೂಡ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಆ ಒಂದು ಪೋಸ್ಟನ್ನು ನಾವು ಓಪನ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ, ಡೈರೆಕ್ಟಾಗಿ ಕಮ್ಯುನಿಟಿ ಟ್ಯಾಬ್ ಓಪನ್ ಆಗುತ್ತೆ. ನಾವು ಹಾಕಿರುವಂಥ ಪೋಸ್ಟ್ ಎಲ್ಲವೂ ಕೂಡ ಅಲ್ಲಿ ಕಾಣುತ್ತೆ. ಸೊ ಇದೊಂದು ಒಳ್ಳೆಯ ಅವಕಾಶ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಕಮ್ಯುನಿಟಿ ಪೋಸ್ಟ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ, ಆಯಿತಾ. ನಿಮ್ಮ ಫೋಟೋಸ್ಗಳನ್ನ ಹಾಕಿ ಪೋಲ್ಗಳನ್ನ ಮಾಡಿ ಮತ್ತೊಂದು ಮಾಡ್ತಾ ಹೋಗಿ. ಇದರಿಂದ ಆ ಒಂದು ಪೋಸ್ಟ್ಗಳು ಶಾರ್ಟ್ಸಲ್ಲಿ ತೋರಿಸುತ್ತೆ. ಶಾರ್ಟ್ಸಲ್ಲಿ ಯಾರನ್ನಾದರೂ ಶಾರ್ಟ್ಸ್ ನೋಡಬೇಕಾದ್ರೆ ಸೊ ನಿಮ್ಮ ಚಾನಲ್ನ ವಿಸಿಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಓಕೆ, ಇದೊಂದು ಒಳ್ಳೆ ಅವಕಾಶ, ಮಿಸ್ ಮಾಡ್ಕೊಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬರ್ಸ್ ಇತ್ತು ಅಂತಂದ್ರೆ ಅವ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ಅಪ್ಡೇಟ್ ಬಂದಿದೆ ಅಂತ. ಸೊ ಅಪ್ಡೇಟ್ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.